ಹಲೋ ವೀಕ್ಷಕರೇ, ನಾನು ಇವಾಗ ಮಲ್ಲಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಮಲ್ಲಿಗೆ ಅಕ್ಕಿ ಇಡ್ಲಿದು. ಇದು ಮಲ್ಲಿಗೆ ಅಕ್ಕಿ ಇಡ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5-6 ಅವರ್ ಆದರೂ ನೆನೆಸ್ಬೇಕು. ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5-6 ಅವರ್ ಆದರೂ ನೆನೆಸ್ಕೋಬೇಕು. ಈಗ ಉದ್ದಿನ ಬೇಳೆನ 2 ನೆಂದಿದೆ. ಇವಾಗ ಉದ್ದಿನಬೇಳೆ ನೆಂದಿದೆ, ಅದನ್ನು ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ಮತ್ತು ಅಕ್ಕಿ ಸಹ ನೆಂದಿದೆ. ಅದನ್ನು ತುಂಬ ಉದುರಾಗಿ ರುಬ್ಕೋಬಾರ್ದು, ಸ್ವಲ್ಪ ನೈಸಾಗೆ ರುಬ್ಕೋಬೇಕು. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ. ಈಗ ಓವರ್ ನೈಟ್ ನಾನು ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ ಎದ್ದು ನೋಡೋಣ ಬನ್ನಿ ಹೇಗಾಗಿದೆ ಅಂತ. ನೋಡಿದ್ರೆ ಎಷ್ಟು ಚೆನ್ನಾಗಿ ಉದುಗು ಬಂದಿದೆ ಇಡ್ಲಿ. ಈ ಥರ ಉದುಗು ಬಂದರೆ ಇಡ್ಲಿ ತುಂಬ ಸಾಫ್ಟಾಗಿ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ ಒಂಚೂರು ಸೋಡಾ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ಕುಕ್ಕರಲ್ಲಿ ನಾನು ಇಡ್ಲಿ ಸ್ಟ್ಯಾಂಡನ್ನ ಇಟ್ಬಿಟ್ಟು 10 ನಿಮಿಷ ಕೂಗಿಸ್ತಾ ಇದ್ದೀನಿ. ವಿಷಲ್ ಹಾಕಬೇಡಿ. ನೋಡಿದ್ರೆ 10 ನಿಮಿಷ ಆದಮೇಲೆ ಎಷ್ಟು ಮಲ್ಲಿಗೆ ಅಂತಹ ಇಡ್ಲಿ ರೆಡಿಯಾಗಿದೆ. ನೀವು ಸಹ ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.